ಪಂಚ ರಾಜ್ಯಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಟೇಟ್, ನಮ್ಮ ಪಕ್ಕದ ಸ್ಟೇಟ್ ತಮಿಳುನಾಡು. ಸೊ ತಮಿಳುನಾಡಿನಲ್ಲಿ ರಾಜಕೀಯ ಸಮೀಕರಣ ಕಂಪ್ಲೀಟ್ ಅಲ್ಲಿ ಚೇಂಜ್ ಆಗಿದೆ. ಯಾಕೆ ಅಂತಂದ್ರೆ ಸಿನಿಮಾ ಸ್ಟಾರ್ಗಳನ್ನ ವೈಭವೀಕರಿಸುವ, ಪೂಜಿಸುವ, ಆರಾಧಿಸುವ, ದೇವರು ಎಂದು ಅವರನ್ನ ನಂಬಿ ಅವರಿಗೆ ಮತ ಕೊಡುವಂತಹ ಒಂದು ಹಿಸ್ಟರಿ ಇರುವಂತಹ ರಾಜ್ಯ. ಈ ಬಾರಿ ಅಲ್ಲಿ ವಿ ಫ್ಯಾಕ್ಟರ್ ಅಂದ್ರೆ ವಿಜಯ್ ಫ್ಯಾಕ್ಟರ್, ಎಂ ಫ್ಯಾಕ್ಟರ್ ಮನಿ ಫ್ಯಾಕ್ಟರ್, ಇನ್ನು ಡಬ್ಲ್ಯೂ ಫ್ಯಾಕ್ಟರ್ ದಟ್ ಈಸ್ ವುಮನ್ ಫ್ಯಾಕ್ಟರ್. ಸೊ ಮನಿ ಫ್ಯಾಕ್ಟರ್, ವುಮನ್ ಫ್ಯಾಕ್ಟರ್, ವಿ ಫ್ಯಾಕ್ಟರ್ ಅಂಡ್ ಆಡಳಿತ ವಿರೋಧಿ ಅಲೆ ಯಾವ ರೀತಿ ಇದೆ, ಅಲ್ಲಿ ಏನಾಗಬಹುದು? ಡಿಎಂಕೆ ಎಐಡಿಎಂಕೆ ನೇರ ಫೈಟ್, ಬಟ್ ಆಯಾ ಪಾರ್ಟಿಗಳ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಮೈತ್ರಿ ಪಕ್ಷಗಳು ಡಿಎಂಕೆ ಮತ್ತು ಎಐಡಿಎಂಕೆ ಅಲ್ಲಿ ಹೆಂಗೆ ಅಂದ್ರೆ ಒಂದ್ಸರಿ ಡಿಎಂಕೆ ಒಂದ್ಸರಿ ಎಐಡಿಎಂಕೆ, ಬಟ್ ಕಳೆದ 2 ಬಾರಿ ಅದು ಬ್ರೇಕ್ ಆಯ್ತು. ಈ ಬಾರಿ ಸ್ಟಾಲಿನ್ ತನ್ನ ತಂದೆ ಕರುಣಾನಿಧಿ ಮಾಡದೇ ಇರುವಂತಹ ಮ್ಯಾಜಿಕ್ ಅನ್ನ ಮಾಡ್ತಾರ, ಮತ್ತೆ ಅಧಿಕಾರಕ್ಕೆ ಬರ್ತಾರ. ಸೊ ತಮಿಳುನಾಡಿನ ಡೆಮೋಗ್ರಫಿ, ಪೊಲಿಟಿಕಲ್ ಸ್ಟ್ರಾಟಜಿ ಸೇರಿದಂತೆ ಹೊಸ ಎಂಟ್ರಿ ವಿಜಯ್ ದಳಪತಿ. ಬನ್ನಿ ಹೇಗಿದೆ ನೋಡೋಣ. ತಮಿಳುನಾಡು ವೋಟಿಂಗ್ ಪರ್ಸೆಂಟೇಜ್ ಈ ಬಾರಿ 84.69%. ಅಂದ್ರೆ ಕಳೆದ ಬಾರಿ ಕೇವಲ 73% ಆಗಿತ್ತು, ಈ ಬಾರಿ 84%. ಅಂದ್ರೆ 11% ಜಾಸ್ತಿ ಆಗಿದೆ. ಕಳೆದ 5 ವರ್ಷದಲ್ಲಿ ನಾವು ವೋಟಿಂಗ್ ಪ್ಯಾಟರ್ನ್ ನೋಡಿದಾಗ ತಮಿಳುನಾಡಲ್ಲಿ ಈ ಬಾರಿ 11% ಜಾಸ್ತಿ ವೋಟಿಂಗ್ ಆಗಿರೋದು ಇದೇ ಫಸ್ಟ್ ಟೈಮು ಕಳೆದ ಈ ಚುನಾವಣಾ ಇತಿಹಾಸದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಮತದಾನ ಆಗಿದೆ ತಮಿಳುನಾಡಲ್ಲಿ. ಇದು ಯಾವ ಫ್ಯಾಕ್ಟರ್ಸ್ ತೋರಿಸಬಹುದು ಅನ್ನೋ ಲೆಕ್ಕಾಚಾರ. ಈಗ ಅಲ್ಲೊಂದು ಆಟ ಆಡಿಸ್ತಾ ಇದ್ದಾರೆ ಜನ ಅಂತ. ಜನ ಯಾವಾಗ ಸೈಜೇಬಲ್ ಆಗಿ ಬರ್ತಾರೆ ಪೋಲಿಂಗ್ ಬೂತ್ ಗೆ ಅಂದ್ರೆ ಅರ್ಥ ಯಾರನ್ನಾದ್ರೂ ಓಡಿಸ್ಬೇಕು ಅಂತ, ಯಾರನ್ನಾದ್ರೂ ತರಬೇಕು, ಇಲ್ಲಾಂದ್ರೆ ಯಾರನ್ನಾದ್ರೂ ಓಡಿಸ್ಬೇಕು, ಇಲ್ಲ ಏನೋ ಒಂದು ಬದಲಾವಣೆ ತರಬೇಕು ಅಂತ. ಸೊ ಅಲ್ಲಿ ಈಗ ಬದಲಾವಣೆಯ ಮುಖ ವಿಜಯ್, ಒಂದು ಬದಲಾವಣೆಯ ಮುಖ ವಿಜಯ್. ಆದ್ದರಿಂದ ಇಸ್ ಇಟ್ ಬಿಕಾಸ್ ಆಫ್ ವಿಜಯ್? ನೋ, ಈಗ 234 ಕ್ಷೇತ್ರ ಇದೆ ತಮಿಳುನಾಡಲ್ಲಿ. ವಿಜಯ್ ಎಲೆಕ್ಷನ್ ಶುರು ಮಾಡಿದೆ, ಕ್ಯಾಂಪೇನ್ ಒಂದು 6 ತಿಂಗಳಲ್ಲಿ. ಬಟ್ ವಿಜಯ್ ಸ್ಟ್ರಾಟಜಿ ಏನು, ಅವರ ಸಿದ್ಧಾಂತ ಏನು, ಎಲ್ಲವೂ ಕೊನೆವರೆಗೂ ಗೊಂದಲದಲ್ಲೇ ಇತ್ತು. ಈಗಲೂ ಗೊಂದಲ ಇತ್ತು ಅವ್ರಿಗೆ. ಕ್ಲಿಯರ್ ಕಟ್ ಐಡಿಯಾಲಜಿಕಲ್ ಪ್ರಿಫರೆನ್ಸ್ ಆಗಲಿ, ಅಥವಾ ಅವರ ಮುಂದಿನ ಪೊಲಿಟಿಕಲ್ ಸ್ಟ್ರಾಟಜಿ ಆಗಲಿ, ಅಥವಾ ಅವರ ಒಂದು ಮುಂದೆ ಅವರು ತಮಿಳುನಾಡು ಜನರಿಗೆ ಏನೇನ್ ಮಾಡ್ತಾರೆ ಅನ್ನುವಂತಹ ಒಂದು ಕ್ಲಿಯರ್ ಆದಂತಹ ದಿಕ್ಸೂಚಿ ಆಗ್ಲಿ ಅವರು ಅದನ್ನ ಪ್ರೊಡ್ಯೂಸ್ ಮಾಡಲಿಲ್ಲ, ಜನರ ಮುಂದೆ ಇಟ್ಟಿಲ್ಲ. ಸೊ ಮುಂದೆ 2021 ತಮಿಳುನಾಡು ವಿಧಾನಸಭೆ ಫಲಿತಾಂಶ, 2021 ಚುನಾವಣಾ ಫಲಿತಾಂಶ, ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಹಿಂದೆ ಹೋಗೋದಾದರೆ 2011ರಲ್ಲಿ ಜಯಲಲಿತಾ ಅವರು ಎಐಡಿಎಂಕೆ ಪಕ್ಷ ಅಲ್ಲಿ ವಿನ್ ಆಗುತ್ತೆ. ಬಿಕಾಸ್ ಈ ಕಡೆ ಎಐಡಿಎಂಕೆ ಏನು ಕಾಂಗ್ರೆಸ್ ಜೊತೆಗೆ ಯುಪಿಎ ಸರ್ಕಾರದಲ್ಲಿ ಇದ್ದಾಗ ಈ 2G ಸ್ಕ್ಯಾಮ್ಸ್ ಆದಾಗ ಅಲ್ಲಿ ಎ ರಾಜಾ, ಕನಿಮೋಳಿ ಇಂತಹ ನಾಯಕರ ಇನ್ವಾಲ್ವ್ಮೆಂಟ್ ಏನಿತ್ತು ಅದನ್ನ ತುಂಬಾ ಚೆನ್ನಾಗಿ ಪ್ರಾಜೆಕ್ಟ್ ಮಾಡಲಾಯಿತು. ಆಗ ಅಮ್ಮ ಜಯಲಲಿತಾ ಇದ್ರು. ಸೊ ಹೀಗಾಗಿ 2011ರಲ್ಲಿ ಎಐಡಿಎಂಕೆ ಅಲ್ಲಿ ಜಯಬೇರಿ ಬಾರಿಸುತ್ತೆ. ಬಟ್ ಅಲ್ಲಿ ಇನ್ನೊಂದು ಒಂದು ಏನು ಅಂತಂದ್ರೆ ಮೊಮೆಂಟಮ್ ಬ್ರೇಕ್ ಆಯ್ತು. ಒಂದ್ಸರಿ ಡಿಎಂಕೆ ಆದ್ರೆ ಇನ್ನೊಂದ್ಸರಿ ಎಐಡಿಎಂಕೆ ಆದ್ರೆ ಮತ್ತೆ ಡಿಎಂಕೆ. ಬಟ್ 2011 ನಂತರ 2016ಕ್ಕೆ ಮತ್ತೆ ಜಯಲಲಿತಾ ಅಗೇನ್ ವಿನ್ ಆಗ್ತಾರೆ. ಜಯಲಲಿತಾ ಅಲ್ಲಿ ಬೇರೆ ಪಾರ್ಟಿಗಳ ಜೊತೆಗೆ ಮೈತ್ರಿ ಮಾಡ್ಕೊಳ್ಳಲ್ಲ, ಸಿಂಗಲ್ ಆಗಿ ಸ್ಪರ್ಧೆ ಮಾಡ್ತಾರೆ. ಸಿಂಗಲ್ ಆಗಿ ಸ್ಪರ್ಧೆ ಮಾಡಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಸೊ 2016ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಬಂದ ಮೇಲೆ 2021ಕ್ಕೆ ಜಯಲಲಿತಾ ಇಲ್ಲ, ಜಯಲಲಿತಾ ನಿಧನರಾಗ್ತಾರೆ. ಎಐಡಿಎಂಕೆ ಪಾರ್ಟಿಯಲ್ಲಿ ಸಕ್ಸೆಸರ್ ಯಾರು, ಉತ್ತರಾಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ತೀವ್ರ ಗೊಂದಲ ಶುರುವಾಗುತ್ತೆ. ಕರುಣಾನಿಧಿ ಮತ್ತು ಜಯಲಲಿತಾ ಇಲ್ಲದೆ ಇರುವಂತಹ ಮೊದಲ ಎಲೆಕ್ಷನ್ ಅದು. ಅದರಲ್ಲಿ ಡೆಫಿನೆಟ್ಲಿ ಸ್ಟಾಲಿನ್ ಅವರನ್ನ ಡಿಎಂಕೆ ಪ್ರೊಜೆಕ್ಟ್ ಮಾಡುತ್ತೆ. ಆದ್ರೆ ಎಐಡಿಎಂಕೆಗೆ ಪ್ರೊಜೆಕ್ಟ್ ಮಾಡೋದಕ್ಕೆ ತುಂಬಾ ದೊಡ್ಡ ಲೀಡರ್ ಯಾರು ಇರೋದಿಲ್ಲ. ಬಹಳಷ್ಟು ರಾಜಕೀಯವಾಗಿ ಶಶಿಕಲಾ, ದಿನಕರನ್ ಸಪರೇಟ್ ಪಾರ್ಟಿ ಮಾಡ್ತಾರೆ. ಹೀಗಾಗಿ ಅಲ್ಲಿ ಗೊಂದಲಗಳು ಸೃಷ್ಟಿ ಆಗ್ತವೆ. ಸ್ಟಾಲಿನ್ ಅವರು ಗೆಲ್ತಾರೆ. ಈಗ ಮತ್ತೆ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ಸ್ಟಾಲಿನ್ ಮತ್ತೆ ಗೆಲ್ತಾರಾ? ವಿಜಯ್ ಫ್ಯಾಕ್ಟರ್ ಎಷ್ಟರ ಮಟ್ಟಿಗೆ ಅಲ್ಲಿ ಹೊಡೆತ ಕೊಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬಟ್ ತಮಿಳುನಾಡಿನಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ಏನ್ ಹೇಳಿದಾವೆ ಬನ್ನಿ ನೋಡೋಣ.
ಎಸ್, INS ಮ್ಯಾಟ್ರಿಕ್ಸ್ ಸಂಸ್ಥೆ ಏನು ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿತ್ತು. DMKಗೆ 104ರಿಂದ 114 ಸ್ಥಾನನ ಕೊಟ್ಟಿದ್ರೆ, AIDMK ಮತ್ತೆ BJP ಮೈತ್ರಿಕೂಟಕ್ಕೆ 114ರಿಂದ 127 ಕೊಟ್ಟಿದ್ದು. TVKಗೆ 6ರಿಂದ 12 ಬರ್ಬೋದು, ಇತರೆ 1ರಿಂದ 6. ಅಂದ್ರೆ ಮ್ಯಾಟ್ರಿಕ್ಸ್ ಪ್ರಕಾರ AIDMK ಅಂದ್ರೆ NDA ಮೈತ್ರಿಕೂಟ ಇಲ್ಲಿ ಬಹುಮತವನ್ನ ಬರಬಹುದು ಅನ್ನೋ ಒಂದು ಸ್ಮಾಲ್ ಮಾರ್ಜಿನ್ ಲೆಕ್ಕಾಚಾರವಾಗಿ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಕೊಟ್ಟಿತ್ತು. DMK ಮತ್ತೆ ಕಾಂಗ್ರೆಸ್ 2ನೇ ಸ್ಥಾನಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದ್ರದ್ದು. ಎಲ್ಲ ಸಮೀಕ್ಷೆಗಳನ್ನ ನಾವು ಅಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳ ಪೋಲ್ಸ್ ನೋಡಿದ್ರೆ ಅಲ್ಲಿ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ಬಟ್ AIDMK ಸ್ವಲ್ಪ ಜಾಸ್ತಿ ಇದೆ, ಅಂದ್ರೆ ಲಿಟಲ್ ಮಿಟ್ ಮಾರ್ಜಿನ್ ಬರಬಹುದು ಅನ್ನೋ ಲೆಕ್ಕಾಚಾರವಾಗಿ AIDMK ಪರವಾಗಿ ಕೆಲವೊಂದಿಷ್ಟು ಜಾಸ್ತಿ ಸಮೀಕ್ಷೆಗಳು ಕಾಣಿಸ್ತಾ ಇತ್ತು. ಚುನಾವಣಾ ಪೂರ್ವ ಸಮೀಕ್ಷೆ ಈ ನೋಡಿ, ತಂತಿ ಅಗ್ನಿ ನ್ಯೂಸ್ ಮತ್ತು ಲೋಕ್ ಪೋಲ್ DMK ಪ್ಲಸ್ ಕೊಟ್ಟಿದ್ದಾರೆ. ಮತ್ತೆ ತಂತಿ ಟಿವಿ ಸೇರಿದಂತೆ ನ್ಯೂಸ್ 18, ಲೋಕ್ ಪೋಲ್ ಮತ್ತೆ ಅಗ್ನಿ ನ್ಯೂಸ್ ಏಜೆನ್ಸಿ ಎರಡೂ ಕೂಡ DMKಗೆ 180, DMK ಪ್ಲಸ್ ಗೆ 180 ಅಂದ್ರೆ ಅಲ್ಲೂ ಕೂಡ ಮಿಕ್ಸ್ಡ್ ಆಫ್ ಒಪಿನಿಯನ್ಸ್ ಕಂಡು ಬರ್ತಾ ಇದೆ ಅಂತ ಅನ್ಸುತ್ತೆ. ನ್ಯೂಸ್ 18 ತಂತಿ ಬೆಲ್ಲ ಕೂಡ AIDMK ಕೊಟ್ಟಿದ್ದಾರೆ. ಇಲ್ಲಿ ನನ್ಗೆ ತುಂಬಾ ಕ್ಯೂರಿಯಾಸಿಟಿ ಮತ್ತು ತುಂಬಾ ಐ ಕ್ಯಾಚಿಂಗ್ ಫ್ಯಾಕ್ಟರ್ ಏನು ಅಂತಂದ್ರೆ ಆಫರ್ಸ್ ಚುನಾವಣಾ ಆಫರ್, ಯುಗಾದಿ ಆಫರ್, ದಸರಾ ಆಫರ್, ಆ ತರ ಆಫರ್ಗಳನ್ನ ನಾವ್ ಏನ್ ನೋಡ್ತೀವಿ, ಅದೇ ರೀತಿ ತಮಿಳ್ನಾಡು ಇದು ಐತಿಹಾಸಿಕವಾಗಿ ಸಾಂಪ್ರದಾಯಿಕವಾಗಿ ಮೊದಲಿಂದ ಆಫರ್ ಕೊಡ್ತಾನೆ ಇದೆ. ಕುಕ್ಕರ್ಗಳು ನಾವೇನ್ ಈಗ ನೋಡ್ತಿದೀವಿ, ನಾವ್ ಈಗೇನ್ ನೋಡ್ತಾ ಇದೀವಿ, ಅಮ್ಮ ಕ್ಯಾಂಟೀನ್, ನಮ್ದು ಇಂದಿರಾ ಕ್ಯಾಂಟೀನ್ ಗಿಂತ ಮುಂಚೆನೆ 10 ವರ್ಷದ ಮುಂಚೆನೆ ಅವ್ರ ಅಮ್ಮ ಕ್ಯಾಂಟೀನ್ ಮಾಡಿದ್ರು. ಸೊ ನಾವೀಗ ಕುಕ್ಕರ್, ಫ್ರಿಡ್ಜ್ ಏನ್ ನೋಡ್ತಿದೀವಿ, ಇವೆಲ್ಲ ಹಳೆ ಮಾತು. ಅವ್ರಿಗೆ 15 ವರ್ಷದಿಂದ ಕಲರ್ ಟಿವಿ ಕೊಟ್ಟಿದ್ರು, ಕುಕ್ಕರ್ ಕೊಟ್ಟಿದ್ರು. ಸೊ ಹಳೆ ಮಾತು. ಈ ಬಾರಿ ಹೊಸ ಆಫರ್ಗಳು ಏನಿದೆ, ಬನ್ನಿ ಯಾವ್ಯಾವ ಪಕ್ಷ ಏನೇನ್ ಆಫರ್ ಕೊಟ್ಟಿದೆ ಅಂತ ನೋಡೋಣ. ಮೊದಲಿಗೆ DMK ಪಕ್ಷ. DMK ಪಕ್ಷ ಆದಾಯ ತೆರಿಗೆ ಪಾವತಿಸಿದ ಗೃಹಿಣಿಯರಿಗೆ ಎಲೆಕ್ಟ್ರಾನಿಕ್ ಉಪಕರಣ ಖರೀದಿಗೆ 8,000 ರೂಪಾಯಿ ಕೂಪನ್ ಕೊಡ್ತೀವಿ ಅಂತ ಒಂದು ಅವ್ರ ಪ್ರಣಾಳಿಕೆಯನ್ನ ಘೋಷಣೆ ಮಾಡಿದ್ರು. ಇದು DMK ಅವ್ರದ್ದು. ಮುಂದೆ ನೋಡೋದಾದ್ರೆ, ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಸರ್ಕಾರ ಪ್ರತಿ ತಿಂಗಳಿಗಾಗಲೇ 1,000 ಕೊಡ್ತಾ ಇದೆ, ಅದನ್ನ 2,000 ರೂಪಾಯಿಗೆ ಏರಿಕೆ ಮಾಡ್ತೀವಿ. ಕರ್ನಾಟಕದಲ್ಲಿ ಹೆಂಗೆ ಈಗ ಗೃಹಲಕ್ಷ್ಮಿ ಕೊಡ್ತೀವಲ್ಲ ಆ ತರ. ಇನ್ನು ರಾಜ್ಯಾದ್ಯಂತ 5ರಿಂದ 8ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಮುಖ್ಯಮಂತ್ರಿ ಉಚಿತ ಉಪಹಾರ ಯೋಜನೆ, ಈಗಾಗಲೇ ಮಿಡ್ ಡೇ ಮೀಲ್ಸ್ ಇದೆ, ಅದನ್ನ ಮತ್ತಷ್ಟು ವಿಸ್ತರಣೆ ಮಾಡೋ ಒಂದು ಯೋಜನೆಯನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ಈ ಬಾರಿ ಕೃಷಿಕರಿಗೆ ಪಂಪ್ ಸೆಟ್ ಫ್ರೀ ಆಗಿ ಕೊಡ್ತೀವಿ ಅಂತ DMK ಪ್ರಣಾಳಿಕೆಯಲ್ಲೇ ದೊಡ್ಡ ಮಟ್ಟದ ಆಫರ್ ಅನ್ನ ಘೋಷಣೆ ಮಾಡಿತ್ತು. ಒಂದು ಪಂಪ್ ಸೆಟ್ ಗೆ ಅಷ್ಟು ಸುಲಭ ಅಲ್ಲ, ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದು ಪಂಪ್ ಸೆಟ್ ಗೆ. ಯಾವ ತರ ಕರ್ನಾಟಕದಲ್ಲಂತೂ ತುಂಬಾ ಜಾಸ್ತಿ ಆಗಿದೆ. ಪಂಪ್ ಸೆಟ್ ಫ್ರೀ ಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಇದು DMK ಆಫರ್. AIDMK ಇನ್ನು ಹಿಂದುಳಿಯೋದಕ್ಕೆ ಸಾಧ್ಯನಾ? ಸೊ AIDMK ಕೂಡ ಫ್ರೀ ಆಫರ್ ಗಳನ್ನ ಕೊಟ್ಟಿದೆ. ಏನೇನ್ ಆಫರು? ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣಕಾಸು ನೆರವು. ಮಹಿಳೆಯರನ್ನೇ ಟಾರ್ಗೆಟ್ ಈಸ್ ಮಹಿಳೆಯರು. ದೇ ನೋ ವುಮನ್ ಪವರ್ ಈಸ್ ಅ ಸುಪ್ರೀಂ ಪವರ್. ತಮಿಳುನಾಡಲ್ಲಿ ಮೆನ್ ಗಿಂತ ವುಮೆನ್ ವೋಟರ್ಸ್ ಜಾಸ್ತಿ. ಹೌದು, ವುಮೆನ್ ವೋಟರ್ಸ್ ಜಾಸ್ತಿ ಇದ್ದಾರೆ. ಇವನ್ ವೆಸ್ಟ್ ಬೆಂಗಾಲ್ ಅಲ್ಲೂ ಅಷ್ಟೇ. ಸೊ ಈ ಬಾರಿ ಚುನಾವಣೆಯಲ್ಲಿ ಮೇಜರ್ ಸೈಜಬಲ್ ಸೀಟ್ಸ್ ಇರುವಂತಹ ದೊಡ್ಡ ದೊಡ್ಡ ಸ್ಟೇಟ್ ಗಳಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಮಹಿಳೆಯರ ಮೇಲೆ. ಯಾಕೆ ಅಂದ್ರೆ ಎಲ್ಲಾ ಪಾರ್ಟಿಗಳಿಗೂ ಗೊತ್ತಾಗಿದೆ ಮಹಿಳೆಯರು ಸರ್ಕಾರಗಳ ಭವಿಷ್ಯವನ್ನ ನಿರ್ಧಾರ ಮಾಡುವಂತವ್ರು ಅಂತ. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ವುಮನ್ ಪವರ್. ಸೊ ಹಾಗಾಗಿನೇ ಆಫರ್ಗಳ ಮೇಲೆ ಆಫರ್, ಎಸ್ಪೆಷಲಿ ಮಹಿಳೆಯರಿಗೆ. ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣಕಾಸು ನೆರವು. ಪ್ರತಿ ಕುಟುಂಬಕ್ಕೂ ಒಂದು ಬಾರಿ 10,000 ರೂಪಾಯಿ ಹಣಕಾಸು ನೆರವು. ರೇಷನ್ ಕಾರ್ಡ್ ದಾರ ಮಹಿಳೆಯರಿಗೆ ಉಚಿತ ಫ್ರಿಡ್ಜ್, ವರ್ಷಕ್ಕೆ 3 LPG ಸಿಲಿಂಡರ್ ಫ್ರಿಡ್ಜ್ ಫ್ರೀ. AIDMK ವೋಟ್ ಹಾಕಿದ್ರೆ ಫ್ರಿಡ್ಜ್ ಅನ್ನ ಫ್ರೀಯಾಗಿ ಕೊಡ್ತಾರಂತೆ ಕುಟುಂಬಕ್ಕೆ, ಮಹಿಳೆಯರಿಗೆ, ರೇಷನ್ ಕಾರ್ಡ್ ಇರೋರ್ಗೆ. ಮಹಿಳೆಯರ ಜೊತೆಯಲ್ಲಿ ಈಗ ಮಹಿಳೆಯರಿಗೆ ಫ್ರೀ ಬಸ್ ಇದೆ, ಮಹಿಳೆಯರ ಜೊತೆಗೆ ಪುರುಷರಿಗೂ ಕೂಡ ಫ್ರೀ ಬಸ್. ಈಗ ಮಹಿಳೆಯರಾದ್ರೆ ದೇವಸ್ಥಾನಗಳಿಗೆ ಅಲ್ಲಿಗೆ ಇಲ್ಲಿಗೆ ಹೋಗ್ತಾರೆ, ಗಂಡಸರು ಎಲ್ಲಿಗೆ ಹೋಗ್ತಾರೆ ಪಾಪ, ದುಡಿಬೇಕಲ್ಲ, ದುಡಿಯೋದ್ ಬಿಟ್ಟು ಫ್ರೀಯಾಗಿ ಬಸ್ ಇದೆ ಅಂತ ಓಡಾಡಕ್ ಆಗಲ್ಲ ಅವ್ರಿಗೆ. ಸೊ ಇನ್ನು ವಸತಿ ರಹಿತ ಬಡ ಕುಟುಂಬಗಳಿಗೆ ಉಚಿತ ಕಾಂಕ್ರೀಟ್ ಮನೆ ನಿರ್ಮಾಣ, ಶೈಕ್ಷಣಿಕ ಮತ್ತು ಕೃಷಿ ಸಾಲ ಸಂಪೂರ್ಣ ಮನ್ನಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೃಷಿ ಸಾಲ ಸಂಪೂರ್ಣ ಮನ್ನಾ. ಕುಮಾರಸ್ವಾಮಿ ಅವರು, ತಮಗೆ ನೆನಪಿದೆ, ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ ಆಡಳಿತ ಬಂದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಜನರಿಗೆ ಭರವಸೆ ಕೊಟ್ಟಿದ್ರು, ಕೃಷಿ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀನಿ ಅಂತ ಮಾಡಿದ್ರು ಕೂಡ. ಈಗ AIDMK ಕೂಡ ಅದನ್ನೇ ಪ್ರಾಮಿಸ್ ಮಾಡ್ತಾ ಇದೆ, ಮನ್ನಾ ಮಾಡಿತ್ತು.